ಓಂ ಶಂ ಶನೇಶ್ಚರಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಮಕರ ರಾಶಿ ಹಾಗೂ ಕುಂಭ ರಾಶಿಯ ಅಧಿಪತಿ ಶನೇಶ್ಚರ ಆದರೂ ಈ ಎರಡು ರಾಶಿಯವರ ಮನಸ್ಥಿತಿ, ಜೀವನ ಶೈಲಿ, ಯೋಚನಾ ಸಾಮರ್ಥ್ಯ ವಿಭಿನ್ನವಾಗಿದೆ. ಶನಿದೇವ ಈ ಎರಡು ರಾಶಿಯವರಿಗೂ ಯಾವ ರೀತಿಯ ಸಾಮರ್ಥ್ಯವನ್ನು ಕೊಟ್ಟಿದ್ದಾರೆ ಎಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಶನಿಗ್ರಹದ ರಾಶಿಯವರು ದುಃಖ ಕಷ್ಟಗಳನ್ನು ಅನುಭವಿಸುತ್ತಾರೆ ಎಂದು ಹೇಳುತ್ತಾರೆ. ಮಕರ ರಾಶಿ ಕರ್ಮ ಪ್ರಧಾನ ರಾಶಿಯಾದರೆ ಕುಂಭ ರಾಶಿ ಸಂಕಲ್ಪದ ರಾಶಿಯಾಗಿದೆ. ಮಕರ ರಾಶಿ ಬೆವರಾದರೆ ಕುಂಭ ರಾಶಿ ಬೇರೆಯವರಿಗೆ ಹರಿಸುವ ಕಣ್ಣೀರ ಧಾರೆಯಾಗಿದ್ದಾರೆ. ನಿಮ್ಮ ರಾಶಿ ಮಕರ ಅಥವಾ ಕುಂಭ ರಾಶಿಯಾಗಿದ್ದರೆ ಈ ವಿಡಿಯೋವನ್ನು ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ಈ ಎರಡು ರಾಶಿಯವರು ನೋಡಲು ಬಹಳ ಗಂಭೀರ, ಶಾಂತವಾಗಿ ಕಂಡರು ಈ ಇಬ್ಬರ ಶಕ್ತಿಯಲ್ಲಿ ಭೂಮಿ ಹಾಗೂ ಆಕಾಶದಷ್ಟು ಅಂತರವಿದೆ. ಮಕರ ರಾಶಿ ರಾಶಿ ಚಕ್ರದ 10ನೇ ರಾಶಿ. ಇದು ಪೃಥ್ವಿ ತತ್ವ ರಾಶಿ. ಸ್ಥಿರತೆ ಹಾಗೂ ಜವಾಬ್ದಾರಿಯನ್ನು ಹೊರುವಂತಹ ಕ್ಷಮತೆ ಉಳ್ಳವರು. ಮಕರ ರಾಶಿಯ ಚಿಹ್ನೆ ಕಾಡು ಕುರಿ ಅಥವಾ ಮೊಸಳೆ. ಕಾಡು ಕುರಿ ನಿಧಾನವಾಗಿ ಬೆಟ್ಟವನ್ನು ಹತ್ತುವ ಹಾಗೆ ಮಕರ ರಾಶಿಯವರು ತನ್ನ ಜೀವನದಲ್ಲಿ ಕ್ರಮೇಣವಾಗಿ ಹಂತ ಹಂತವಾಗಿ ಸಫಲರಾಗುತ್ತಾರೆ. ಮಕರ ರಾಶಿಯ ಮಂತ್ರ ನಾನು ಉಪಯೋಗಿಸಿಕೊಳ್ಳುತ್ತೇನೆ. ಈ ಭೌತಿಕ ಜಗತ್ತು, ಮಟೀರಿಯಲಿಸ್ಟಿಕ್ ವರ್ಲ್ಡ್ ಪ್ರತಿಷ್ಠೆಗೆ ಹೊಂದಿಕೊಂಡಂತಹ ರಾಶಿಯಾಗಿದೆ. ಶನಿದೇವ ನಿಮಗೆ ಕಲಿಸುವುದು ಸತತ ಪ್ರಯತ್ನ. ಶ್ರಮವಿಲ್ಲದೆ ನಿಮಗೆ ಸಕ್ಸಸ್ ಸಿಗುವುದಿಲ್ಲ ಎಂಬುದನ್ನು ತಿಳಿಸಿಕೊಡುತ್ತದೆ. ಇವರು ಹೊರಗಡೆಯಿಂದ ಕಲ್ಲಿನಂತೆ ಕಠೋರವಾಗಿ ಕಂಡರೂ ಮನಸ್ಸಿನಲ್ಲಿ ಸೋಲಿನ ಭಯವಿರುತ್ತದೆ. ಒಂಟಿತನ ಇವರ ಮಿತ್ರ. ಮಕರ ರಾಶಿಯವರು ವರ್ಕೋಹಾಲಿಕ್ ಆಗಿರುತ್ತಾರೆ. ಭಾವನೆಗಳಿಗಿಂತ ಕರ್ತವ್ಯ ಹಾಗೂ ಶ್ರಮಕ್ಕೆ ಹೆಚ್ಚು ಬೆಲೆ, ಮಹತ್ವ ಕೊಡುತ್ತಾರೆ. ಕುಂಭ ರಾಶಿ ರಾಶಿ ಚಕ್ರದ 11ನೇ ರಾಶಿ. ಇದು ವಾಯುತತ್ವ ರಾಶಿ. ವಾಯು ಎಂದರೆ ವಿಚಾರ, ಸಂಚಾರ ಹಾಗೂ ಸ್ವತಂತ್ರತೆ. ಈ ರಾಶಿಯ ಚಿಹ್ನೆ ಒಬ್ಬ ವ್ಯಕ್ತಿ ಕಳಶವನ್ನು ಹಿಡಿದಿರುವಂತಹ ಚಿತ್ರ. ಈ ಕಳಶ ಜ್ಞಾನದ ಕಳಶವಾಗಿದೆ. ಜ್ಞಾನವನ್ನು ಇಡೀ ಜಗತ್ತಿಗೆ ಹಂಚುವವರು ಕುಂಭರಾಶಿಯವರು. ಕುಂಭರಾಶಿಯವರ ಮಂತ್ರ ನನಗೆ ಗೊತ್ತಿದೆ ಎಂಬುದು. ಮಕರ ರಾಶಿಯವರು ತನ್ನನ್ನು ತಾನು ಸುಧಾರಿಸಿದರೆ ಕುಂಭರಾಶಿಯವರು ಸಮಾಜವನ್ನು ಸುಧಾರಿಸುತ್ತಾರೆ. ಶನಿಗ್ರಹ ಇಲ್ಲಿ ದಾರ್ಶನಿಕ, ಫಿಲಾಸಫರ್ ಆಗುತ್ತಾರೆ. ಮಕರದವರು ಔಟ್ ಆಫ್ ದಿ ಬಾಕ್ಸ್ ಅಲ್ಲಿ ಯೋಚಿಸುತ್ತಾರೆ. ಗುಂಪಿನಲ್ಲಿದ್ದರೂ ಒಂಟಿಯಾಗಿರುತ್ತಾರೆ. ಕುಂಭರಾಶಿಯವರು ಎಲ್ಲರಿಗೂ ಮಿತ್ರರಾಗಿರುತ್ತಾರೆ, ಆದರೆ ತನಗೆ ಯಾರೂ ಸ್ನೇಹಿತರಿರುವುದಿಲ್ಲ. ಇವರು ಎಲ್ಲರನ್ನೂ ಪ್ರೀತಿಸುತ್ತಾರೆ, ಆದರೆ ಸಂಬಂಧಗಳಲ್ಲಿ ವ್ಯಕ್ತಿಗತವಾಗಿ ಸಿಲುಕಿ ಹಾಕಿಕೊಳ್ಳುತ್ತಾರೆ. ಕುಂಭದವರ ಯೋಚನಾ ಲಹರಿ 100 ಹೆಜ್ಜೆಯಷ್ಟು ಮುಂದೆ ಇರುತ್ತದೆ. ಆದ್ದರಿಂದ ಎಲ್ಲರಿಗೂ ಇವರು ಅರ್ಥವಾಗುವುದಿಲ್ಲ. ಮಕರ ಹಾಗೂ ಕುಂಭದವರನ್ನು ಅರ್ಥ ಮಾಡಿಕೊಳ್ಳುವುದು ಎಂದರೆ ಶನಿದೇವನನ್ನು ಅರ್ಥ ಮಾಡಿಕೊಂಡಂತೆಯೇ ಸರಿ. ಈ ಎರಡು ರಾಶಿಯವರನ್ನು ಇನ್ನೂ ಆಳವಾಗಿ ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನ ಮಾಡೋಣ. ಮಕರ ರಾಶಿ ಮಣ್ಣಿನ ಹಾಗೆ. ಮಣ್ಣಿನಿಂದ ಮನೆ ಕಟ್ಟಬಹುದು, ಮಣ್ಣಿನ ಮೇಲೆ ಮನೆ ಕಟ್ಟಬಹುದು. ಮಕರ ರಾಶಿಯವರು ಬರೀ ಕನಸನ್ನು ಮಾತ್ರ ಕಾಣುವುದಿಲ್ಲ, ಆ ಕನಸನ್ನು ನನಸಾಗಿಸಲು ಬೆವರು ಹರಿಸಿ ಕಷ್ಟಪಡುತ್ತಾರೆ. ಮಕರ ರಾಶಿಯವರಿಗೆ ಸಫಲತೆಯ ಪ್ರತೀಕವೆಂದರೆ ಬ್ಯಾಂಕ್ ಬ್ಯಾಲೆನ್ಸ್, ಹಣ, ಮನೆ, ಪ್ರತಿಷ್ಠೆಯಾಗಿರುತ್ತದೆ. ಕುಂಭರಾಶಿ ವಾಯುತತ್ವ. ಗಾಳಿ ಎಲ್ಲರ ಕೈಗೂ ಸಿಗುವುದಿಲ್ಲ. ಕುಂಭರಾಶಿಯವರಿಗೆ ಹಣ ಹಾಗೂ ಪ್ರತಿಷ್ಠೆಗಿಂತ ಐಡಿಯಾ, ನಾಲೆಡ್ಜ್ಗೆ ಹೆಚ್ಚು ಪ್ರಾಮುಖ್ಯತೆ ಕೊಡುತ್ತಾರೆ. ಇವರು ವಿಚಾರಗಳ ಪ್ರಪಂಚದಲ್ಲಿ ಬಾಳುತ್ತಾರೆ. ಮಕರದವರು ಪ್ರಸ್ತುತ ವ್ಯವಸ್ಥೆಯನ್ನು ಸುಧಾರಿಸಿದರೆ ಕುಂಭದವರು ಭವಿಷ್ಯತ್ತಿನ ಯೋಜನೆಯನ್ನು ಮಾಡುತ್ತಾರೆ. ಶನಿದೇವ ಈ ಎರಡು ರಾಶಿಯವರಿಗೂ ವಿಭಿನ್ನ ಮನಸ್ಥಿತಿಯನ್ನು ಕೊಟ್ಟಿರುತ್ತದೆ. ಈ ಎರಡು ರಾಶಿಯಲ್ಲಿಯೂ ಬೇರೆ ಬೇರೆ ರೀತಿಯಲ್ಲಿ ಶಕ್ತಿಯನ್ನು ಪ್ರದರ್ಶಿಸುತ್ತದೆ. ಮಕರದಲ್ಲಿ ಶನಿಗ್ರಹ ಇದ್ದರೆ ಅನುಶಾಸನ ಪ್ರಿಯರು. ಇಲ್ಲಿ ಶನಿದೇವ ಒಬ್ಬ ಸ್ಟ್ರಿಕ್ಟ್ ಹೆಡ್ ಮಾಸ್ಟರ್ ರೀತಿ ಇರುತ್ತಾರೆ. ಬೆಳಿಗ್ಗೆ ಬೇಗ ಎದ್ದೇಳಬೇಕು, ನಿಯಮವನ್ನು ಪಾಲಿಸಬೇಕು, ಹಾರ್ಡ್ ವರ್ಕ್ ಮಾಡಿ ಹಾಗೂ ಕ್ರಮೇಣವಾಗಿ ಸಕ್ಸಸ್ಸನ್ನು ಪಡೆಯಿರಿ ಎಂದು ತಿಳಿಸುತ್ತದೆ. ಮಕರದಲ್ಲಿ ಶನಿಗ್ರಹವಿದ್ದರೆ ಪರಂಪರೆಯಲ್ಲಿ ನಿಮ್ಮನ್ನು ಬಂಧಿಸುತ್ತದೆ. ಸಮಾಜದಲ್ಲಿ ಹೇಗೆ ಗೌರವವನ್ನು ಪಡೆಯಬೇಕೆಂದು ತಿಳಿಸಿಕೊಡುತ್ತದೆ. ಕುಂಭರಾಶಿಯಲ್ಲಿ ಶನಿಗ್ರಹವಿದ್ದರೆ ಸ್ವತಂತ್ರತೆಯನ್ನು ಕಲಿಸುತ್ತದೆ. ಕುಂಭದಲ್ಲಿ ಶನಿ ಇದ್ದರೆ ವಿಭಿನ್ನವಾಗಿ ಯೋಚಿಸುವ ಕಲೆಯನ್ನು ಕೊಡುತ್ತದೆ. ಆದ್ದರಿಂದಲೇ ಪ್ರಪಂಚದಲ್ಲಿ ಆವಿಷ್ಕಾರಗಳನ್ನು ಹೆಚ್ಚು ಕಂಡುಹಿಡಿದಿರುವವರೇ ಕುಂಭರಾಶಿಯವರು.
ಕುಂಭದ ಶನಿ ಕ್ರಾಂತಿಕಾರಕ ದಾರ್ಶನಿಕನಂತೆ ಇರುತ್ತದೆ. ಶನಿ ಪ್ರಧಾನ ರಾಶಿಯಾಗಿರುವುದರಿಂದ ಈ ಎರಡು ರಾಶಿಯವರ ಜೀವನದಲ್ಲಿ ಸಂಘರ್ಷ, ಕಷ್ಟಗಳಿದ್ದರೂ ಇಬ್ಬರ ದುಃಖ, ಭಯ ಬೇರೆ ಬೇರೆ ರೀತಿಯಲ್ಲಿಯೇ ಇರುತ್ತದೆ. ಮಕರದವರ ಭಯವೆಂದರೆ ನಾವು ರೆಸ್ಟ್ ಮಾಡಿದರೆ ಜೀವನದಲ್ಲಿ ಸೋತು ಹೋಗುತ್ತೇವೆ ಎಂಬ ಕಾರಣದಿಂದ ಜವಾಬ್ದಾರಿಯನ್ನು ಹೊರುತ್ತಾರೆ. ಇವರಿಗೆ ಅಳಬೇಕು ಎನಿಸಿದರೂ ಅಳುವುದಿಲ್ಲ. ಎಲ್ಲರ ಮುಂದೆ ಅತ್ತರೆ ಕಣ್ಣೀರು ಸುರಿಸಿದರೆ ಕುಟುಂಬದವರು, ಈ ಸಮಾಜದವರು ನಮ್ಮನ್ನು ಕೀಳಾಗಿ ನೋಡುತ್ತಾರೆ ಎಂದು. ಕುಂಭದವರ ಭಯವೆಂದರೆ ಇವರನ್ನು ಯಾರು ಅರ್ಥ ಮಾಡಿಕೊಳ್ಳುವುದಿಲ್ಲ. ಇವರು ಪ್ರಪಂಚಕ್ಕೆ ಕೊಡಲು ಇಚ್ಛಿಸುತ್ತಾರೆ, ಎಲ್ಲರಿಗೂ ಸಹಾಯ ಮಾಡಬೇಕು. ಆದರೆ ಜನರು ಇವರನ್ನು ವಿಚಿತ್ರವಾಗಿ ನೋಡುತ್ತಾರೆ ಮತ್ತು ಬೇರೆ ರೀತಿಯೇ ಅರ್ಥ ಮಾಡಿಕೊಳ್ಳುತ್ತಾರೆ. ಕುಂಭರಾಶಿಯವರು ತನ್ನವರ ಜೊತೆ ಇದ್ದರೂ ಅವರು ತನ್ನವರಲ್ಲ ಎಂಬಂತಹ ಭಾವನೆ ಮೂಡುತ್ತದೆ. ಏಕೆಂದರೆ ಇವರು ಯೋಚಿಸುವ ರೀತಿ ಬಹಳ ವಿಭಿನ್ನವಾಗಿರುತ್ತದೆ, ಬಹಳ ಎತ್ತರದಲ್ಲಿ ಯೋಚನೆ ಮಾಡುತ್ತಾರೆ. ಮಕರ ರಾಶಿಯವರು ಸಮಾಜದ ಬೆನ್ನೆಲುಬು ಆಗಿರುತ್ತಾರೆ. ಮಕರ ರಾಶಿಯವರು ನಿಯಮ, ಧರ್ಮ, ಸ್ಟೇಟಸ್ ಅನ್ನು ಫಾಲೋ ಮಾಡುತ್ತಾರೆ. ಕುಂಭದವರು ಸಮಾಜದ ಭವಿಷ್ಯವಾಗಿರುತ್ತಾರೆ. ಸಾಂಪ್ರದಾಯಿಕ ಮೂಢನಂಬಿಕೆಗೆ ಮುಕ್ತಿ ಕೊಟ್ಟು ಹೊಸ ಹೊಸ ಆಲೋಚನೆ, ಆವಿಷ್ಕಾರಗಳನ್ನು ಸಮಾಜಕ್ಕೆ ಕೊಡಲು ಜನಿಸಿದ್ದಾರೆ. ಮಕರ ರಾಶಿಯವರ ಸಫಲತೆ ಎಂದರೆ ನಿಧಾನವಾಗಿ ಬೆಟ್ಟವನ್ನು ಹತ್ತಿ ತನ್ನ ಗುರಿಯನ್ನು ತಲುಪಿದ ನಂತರ ಬಹಳ ಗರ್ವದಿಂದ ನೋಡುತ್ತಾರೆ. ಆದರೆ ಕುಂಭರಾಶಿಯವರಿಗೆ ಸಫಲತೆ ಎಂದರೆ ಅನಂತ ಆಕಾಶದ ರೀತಿ. ಇವರಿಗೆ ಸಂತುಷ್ಟಿ ಇರುವುದಿಲ್ಲ. ಎಷ್ಟು ಜನರ ಜೀವನದಲ್ಲಿ ಬೆಳಕನ್ನು ಹರಿಸಿದೆವು ಎಂಬುದೇ ಇವರ ಪ್ರಕಾರ ಸಫಲತೆಯ ಅರ್ಥವಾಗಿರುತ್ತದೆ. ಮಕರದವರು ಪಡೆದುಕೊಳ್ಳುವಲ್ಲಿ ವಿಶ್ವಾಸವಿಟ್ಟರೆ ಕುಂಭದವರು ಹಂಚುವುದರಲ್ಲಿ ತೃಪ್ತಿಯನ್ನು ಪಡುತ್ತಾರೆ. ಶನಿದೇವ ಈ ಎರಡು ರಾಶಿ ಚಕ್ರದಿಂದ ಜೀವನದ ರೀತಿ ನೀತಿಯನ್ನು ಬೋಧಿಸುತ್ತದೆ. ಮಕರ ರಾಶಿಯವರು ಸ್ವಂತ ಕಾಲ ಮೇಲೆ ಹೇಗೆ ನಿಲ್ಲಬೇಕೆಂಬುದನ್ನು ಕಲಿಸಿದರೆ ಮಕರ ಧನವನ್ನು ಸಂಪಾದಿಸಿ ತನ್ನ ಸ್ಥಾನ, ಗೌರವವನ್ನು ಸಂಪಾದಿಸುತ್ತಾರೆ. ಶನಿದೇವ ಕುಂಭದಲ್ಲಿ ಸಂಚಾರ ಮಾಡಿದಾಗ ನೀವು ಮಕರದಲ್ಲಿ ಕಲಿತಂತಹ, ದುಡಿದಂತಹ ಹಣ, ಜ್ಞಾನವನ್ನು ಪ್ರಪಂಚಕ್ಕೆ ಹಂಚುವ ಸಮಯವೆಂದು ಬೋಧಿಸುತ್ತದೆ. ಇದೇ ಕಾರಣ ಮಕರ ರಾಶಿಯವರು ತನ್ನ ವೃತ್ತಿ ಜೀವನದ ಪ್ರಾರಂಭಿಕ ಹಂತದಲ್ಲಿ ಹೆಚ್ಚು ಹೋರಾಟವನ್ನು ಮಾಡುತ್ತಾರೆ. ಕುಂಭದವರು ತನ್ನ ಜ್ಞಾನಕ್ಕಾಗಿ ಸಮಾಜದಲ್ಲಿ ಹೋರಾಟ ಮಾಡುತ್ತಾರೆ. ನೀವು ಮಕರ ರಾಶಿಯವರಾಗಿದ್ದರೆ ಸಂಘರ್ಷ, ಹಾರ್ಡ್ವರ್ಕ್ ಮಾಡಲು ಭಯಪಡಬೇಡಿ. ನೀವು ಸಾಮ್ರಾಜ್ಯವನ್ನು ಕಟ್ಟುತ್ತಿದ್ದೀರಾ. ನೀವು ಕುಂಭರಾಶಿಯವರಾಗಿದ್ದರೆ ಒಂಟಿತನಕ್ಕೆ ಭಯಪಡಬೇಡಿ. ನೀವು ಇತಿಹಾಸವನ್ನೇ ಬರೆಯುತ್ತಿದ್ದೀರಾ. ಶನಿದೇವ ದಂಡಿಸುತ್ತಾನಾ? ಇಲ್ಲ, ನಮ್ಮ ಕರ್ಮಕ್ಕೆ ತಕ್ಕಂತಹ ಪ್ರತಿಫಲ ಕೊಡುತ್ತಾನೆ. ಮಕರ ರಾಶಿಯವರಿಗೆ ಸಲಹೆ ಏನೆಂದರೆ ಸ್ವಲ್ಪ ನಿಲ್ಲುವುದನ್ನು ಕಲಿಯಿರಿ. ಪ್ರತಿಯೊಂದು ವ್ಯಾಪಾರವಲ್ಲ. ನಿಮ್ಮ ಕುಟುಂಬದವರಿಗೂ ಸಮಯವನ್ನು ಕೊಡಿ. ನಿಮ್ಮ ಭಾವನೆಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸುವುದು ದೌರ್ಬಲ್ಯವಲ್ಲ, ನಿಮ್ಮ ತಾಕತ್ತು. ಕುಂಭದವರಿಗೆ ಸಲಹೆ: ನೀವು ಸಮಾಜವನ್ನು ಬದಲಾಯಿಸಲು ಬಯಸುತ್ತೀರಾ? ಒಳ್ಳೆಯದು. ಆದರೆ ಎಲ್ಲರಿಂದಲೂ ದೂರವಿರದೆ ನಿಮ್ಮ ಚಿಕ್ಕ ಚಿಕ್ಕ ಸಂತೋಷದಲ್ಲಿ ಬೆರೆಯಲು ಕಲಿಯಿರಿ. ಮಕರ ರಾಶಿಯವರು ತನ್ನನ್ನು ತಾನು ಉರಿಸಿ ಸಮಾಜಕ್ಕೆ, ಕುಟುಂಬಕ್ಕೆ ಬೆಳಕು ಕೊಡುವಂತಹ ದೀಪವಾದರೆ ಕುಂಭರಾಶಿಯವರು ಸೂರ್ಯನ ರೀತಿ ಇಡೀ ಪ್ರಪಂಚಕ್ಕೆ, ಇಡೀ ಸಮಾಜದ ಕತ್ತಲೆಯನ್ನು ತೊಡೆದು ಹಾಕುವ ಸಂಕಲ್ಪವನ್ನು ತೊಡುತ್ತಾರೆ. ಇಬ್ಬರು ತನ್ನದೇ ಆದಂತಹ ಮಹತ್ವವನ್ನು ಪಡೆದಿದ್ದಾರೆ. ಈ ಎರಡು ರಾಶಿಯವರಿಲ್ಲದೆ ಈ ಸೃಷ್ಟಿ ಅಪರಿಪೂರ್ಣ. ಜೀವನ ಕೇವಲ ಸುಖದ ಸುಪ್ಪತ್ತಿಗೆ ಅಲ್ಲ, ಇದು ಸಾರ್ಥಕತೆಯ ಜೀವನ. ನೀವು ಇವತ್ತು ಕಷ್ಟಪಡುತ್ತಿದ್ದೀರಾ ಅಂದರೆ ನೆನಪಿಡಿ, ಕಬ್ಬಿಣ ಎಷ್ಟು ಕಾಯುತ್ತದೆಯೋ ಅಷ್ಟು ಒಳ್ಳೆಯ ಆಕಾರವನ್ನು ಪಡೆದು ಗಟ್ಟಿಯಾಗುತ್ತದೆ. ನೀವು ಹಾಗೆಯೇ ಶನಿಗ್ರಹದ ಮಕ್ಕಳಾಗಿದ್ದೀರಿ. ನೀವು ಸೋಲಲು ಹುಟ್ಟಿಲ್ಲ, ಸಮಾಜಕ್ಕೆ ದಾರಿ ತೋರಿಸಲು ಹುಟ್ಟಿದ್ದೀರಾ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.